Two identical rollers, each of weight 400 Newton, are placed in a trench. Assuming all contact surfaces are smooth, determine the reactions at contact points A, B, C, and D. Vertical rollers ಎಷ್ಟಿದಾವೆ ಅಂದರೆ 400 ನ್ಯೂಟನ್ ವೇಟ್ ಇದಾವೆ. ಅವುಗಳನ್ನ ಈ ಟ್ರೆಂಚ್ ಅಲ್ಲಿ ಇಟ್ಟಿದ್ದಾರೆ. ಹೇಳಿದ್ದಾರೆ ಅಂದ್ರೆ ರಿಯಾಕ್ಷನ್ ಅಟ್ ಕಾಂಟ್ಯಾಕ್ಟ್ ಪಾಯಿಂಟ್ ಎ, ಬಿ, ಸಿ ಮತ್ತು ಡಿ ಕೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಈ ಎರಡು ರೋಲರ್ಗಳು ಒಂದೇ ಡಯಾಮೀಟರ್ ಇದಾವೆ. ಈಗ ಫಸ್ಟ್ ಇದು ಸೆಲ್ಫ್ ವೇಟ್ 400 ನ್ಯೂಟನ್. ಸೆಲ್ಫ್ ವೇಟ್ ಇಂದ ಬಿಕಾಸ್ ಆಫ್ ಸೆಲ್ಫ್ ವೇಟ್ ಈ ಕಾಂಟ್ಯಾಕ್ಟ್ ಪಾಯಿಂಟ್ ಗಳ ಮೇಲೆ ಆಕ್ಷನ್ ಗಳಾಗುತ್ತವೆ. ಹೀಗೆ ಸೆಲ್ಫ್ ವೇಟ್ ಇಂದ ಈ ಕಾಂಟ್ಯಾಕ್ಟ್ ಪಾಯಿಂಟ್ ಮೇಲೆ ಆಕ್ಷನ್ ಆಗುತ್ತೆ, ಈ ಕಾಂಟ್ಯಾಕ್ಟ್ ಪಾಯಿಂಟ್ ಮೇಲೆ ಆಕ್ಷನ್ ಆಗುತ್ತೆ, ಈ ಕಾಂಟ್ಯಾಕ್ಟ್ ಪಾಯಿಂಟ್ ಮೇಲೆ ಆಕ್ಷನ್ ಆಗುತ್ತೆ, ಮತ್ತೆ ಈ ಕಾಂಟ್ಯಾಕ್ಟ್ ಪಾಯಿಂಟ್ ಮೇಲೆ ಆಕ್ಷನ್ ಆಗುತ್ತೆ. ಬೇಕಾಗಿರೋದು ಆಕ್ಷನ್ ಅಲ್ಲ, ರಿಯಾಕ್ಷನ್ ಫ್ರಮ್ ಕಾಂಟ್ಯಾಕ್ಟ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಸೊ ರಿಯಾಕ್ಷನ್ ಆಕ್ಷನ್ ಗೆ ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ. ಸೊ ರಿಯಾಕ್ಷನ್ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಆ ಆಕ್ಷನ್ ಡೈರೆಕ್ಷನ್ ಅನ್ನ ಚೇಂಜ್ ಮಾಡೋದು. ಸೊ ಹೀಗೆ ಕಾಂಟ್ಯಾಕ್ಟ್ ಪಾಯಿಂಟ್ ಇಂದ ರಿಯಾಕ್ಷನ್ ಬರುತ್ತೆ, ಹೀಗೆ ಕಾಂಟ್ಯಾಕ್ಟ್ ಪಾಯಿಂಟ್ ಇಂದ ರಿಯಾಕ್ಷನ್ ಬರುತ್ತೆ, ಹೀಗೆ ಇಲ್ಲಿ ಕಾಂಟ್ಯಾಕ್ಟ್ ಪಾಯಿಂಟ್ ಇಂದ ರಿಯಾಕ್ಷನ್ ಬರುತ್ತೆ, ಇಲ್ಲಿ ಕಾಂಟ್ಯಾಕ್ಟ್ ಪಾಯಿಂಟ್ ಇಂದ ರಿಯಾಕ್ಷನ್ ಬರುತ್ತೆ, ಇಲ್ಲಿ ಕಾಂಟ್ಯಾಕ್ಟ್ ಪಾಯಿಂಟ್ ಇಂದ ರಿಯಾಕ್ಷನ್ ಬರುತ್ತೆ. ನಮಗೆ ಪ್ರಾಬ್ಲಮ್ ಅಲ್ಲಿ ಕೇಳಿರೋದು ಈ ರಿಯಾಕ್ಷನ್ಗಳು. ಸೊ ಈಗ ಫಸ್ಟ್ ಈ ಸೆಲ್ಫ್ ವೇಟ್ ಮತ್ತು ರಿಯಾಕ್ಷನ್ ಗಳನ್ನ ಕನ್ಸಿಡರ್ ಮಾಡಿ ಫಸ್ಟ್ ಈ ಸ್ಪಿಯರ್ ಅನ್ನ, ಇದು ಒಂದು ಸ್ಪಿಯರ್ ಅನ್ನ ತಗೊಳ್ಳೋಣ. ಈಗ ಇಲ್ಲಿ ಒಂದು ವರ್ಟಿಕಲ್ ಗೆರೆ ಹಾಕೋಣ, ವರ್ಟಿಕಲ್ ಲೈನ್ ಹಾಕೋಣ. ಇದು 30 ಡಿಗ್ರೀಸ್, ಇದು ಆಂಗಲ್ ಫೈಂಡ್ ಔಟ್ ಮಾಡೋಣ. ಇದು ಆಂಗಲ್ ಅದು ಹೇಗೆ ಫೈಂಡ್ ಔಟ್ ಮಾಡೋಣ ಅಂದ್ರೆ ಇದು 30 ಡಿಗ್ರೀಸ್ ಇದೆ, ಇದು ವರ್ಟಿಕಲ್ ಲೈನ್ ಹಾಕಿದೀವಿ, ಇದು ಇನ್ಕ್ಲೈನ್ಡ್ ಸರ್ಫೇಸ್, ಇದು ರಿಯಾಕ್ಷನ್ ಈ ಇನ್ಕ್ಲೈನ್ಡ್ ಸರ್ಫೇಸ್ ಗೆ 90 ಡಿಗ್ರೀಸ್ ಅಲ್ಲಿ ಇರುತ್ತೆ. ಸೊ ಮತ್ತೆ ಇದು ವರ್ಟಿಕಲ್ ಲೈನ್, ಇದು ಹಾರಿಜಾಂಟಲ್ ಲೈನ್, ಇದು ಆಂಗಲ್ 90 ಡಿಗ್ರೀಸ್, ಇದು ಆಂಗಲ್ 30, ಇದು ಬಾಕಿ ಉಳಿದ ಆಂಗಲ್ 60 ಡಿಗ್ರೀಸ್, ಇದು ಆಂಗಲ್ 60 ಡಿಗ್ರೀಸ್, ಇದು ಆಂಗಲ್ 60 ಡಿಗ್ರೀಸ್, ಮತ್ತೆ ಇದು ಬಾಕಿ ಉಳಿದ ಆಂಗಲ್ 30 ಡಿಗ್ರೀಸ್. ಸೊ ಇದು 30 ಡಿಗ್ರೀಸ್. ಸೊ 30 ಡಿಗ್ರೀಸ್ ಮತ್ತೆ ಇದು 30 ಡಿಗ್ರೀಸ್, ಇದು 30 ಡಿಗ್ರೀಸ್, ಇದು 30 ಡಿಗ್ರೀಸ್. ಅದೇ ರೀತಿ ಇಲ್ಲಿ ಒಂದು ವರ್ಟಿಕಲ್ ಲೈನ್ ಹಾಕಿ ಇದು ಆಂಗಲ್ ಸಹ 30 ಡಿಗ್ರೀಸ್. ಮತ್ತೆ ಇದು ಈ ರೋಲರ್ ಮತ್ತು ಈ ರೋಲರ್ ಈಕ್ವಲ್ ಡಯಾಮೀಟರ್ ಇರೋದ್ರಿಂದ ಇದು ಈ ಸೆಂಟರ್ ಮತ್ತು ಈ ಸೆಂಟರ್ ಇದೇ ಡಿಸ್ಟೆನ್ಸ್ ಅಲ್ಲಿ, ಈ ರೇಡಿಯಸ್ ಅಲ್ಲಿ ಇರ್ತವೆ, ಇದೇ ರೇಡಿಯಸ್ ಅಲ್ಲಿ ಇರ್ತವೆ. ಮತ್ತೆ ಈ ರಿಯಾಕ್ಷನ್ ಮತ್ತೆ ಈ ಕಾಂಟ್ಯಾಕ್ಟ್ ಸರ್ಫೇಸ್ ಒಂದೇ ಸಮಾನಾಂತರವಾಗಿರುತ್ತವೆ, ಪ್ಯಾರಲಲ್ ಇರುತ್ತವೆ. ಇದು ಮತ್ತೆ ಇದು ಪ್ಯಾರಲಲ್ ಆಗಿ ಇರ್ತವೆ. ಸೊ ಇದು ಹಾರಿಜಾಂಟಲ್ ಲೈನ್, ಇದು ಹಾರಿಜಾಂಟಲ್ ಲೈನ್, ಇದು ಇನ್ಕ್ಲೈನ್ಡ್ ಸರ್ಫೇಸ್ ಮತ್ತೆ ಇದು ರಿಯಾಕ್ಷನ್ ಪ್ಯಾರಲಲ್. ಸೊ ಇದು 30 ಡಿಗ್ರೀಸ್ ಆದಾಗ ಮತ್ತೆ ಇದು 30 ಡಿಗ್ರೀಸ್ ಆಗುತ್ತೆ. ಸೊ ನೋಡಿ ಇದು Z ಆಕಾರದಲ್ಲಿದೆ. ಸೊ ಇದು Z ಆಕಾರದಲ್ಲಿದೆ, ಅದಕ್ಕೋಸ್ಕರ ಇದು ಆಂಗಲ್ ಮತ್ತೆ ಇದು ಆಂಗಲ್ ಸೇಮ್. ಇದು ಹಾರಿಜಾಂಟಲ್ ಲೈನ್, ಇದು ಹಾರಿಜಾಂಟಲ್ ಲೈನ್, ಇದು ರಿಯಾಕ್ಷನ್ ಮತ್ತೆ ಇದು ಇನ್ಕ್ಲೈನ್ಡ್ ಸರ್ಫೇಸ್, ಇವು ಪ್ಯಾರಲಲ್, ಈ ಆಂಗಲ್ ಮತ್ತೆ ಈ ಆಂಗಲ್ ಸೇಮ್. ಇದು Z ಆಕಾರದಲ್ಲಿದೆ, ಈ ಮೂಲೆಗಳಲ್ಲಿ ಇರುವ ಕೋನಗಳು ಸೇಮ್ ಆಗಿರುತ್ತವೆ. ಅದಕ್ಕೋಸ್ಕರ ಇದು ಆಂಗಲ್ 30 ಡಿಗ್ರೀಸ್, ಇದು ಆಂಗಲ್ 30 ಡಿಗ್ರೀಸ್. ಇದು ಆಂಗಲ್ 30 ಡಿಗ್ರೀಸ್, ಇದು ಆಂಗಲ್ 30 ಡಿಗ್ರೀಸ್. ಈಗ
ಇದು ಓನ್ಲಿ ಈ ರೋಲರ್ ಅನ್ನು ಕನ್ಸಿಡರ್ ಮಾಡೋಣ. ಇದರಲ್ಲಿ ಇದು ಒಂದು ಸಲ್ಫೇಟ್, ಇವೆರಡು ರಿಯಾಕ್ಷನ್ಗಳು. ಇದು 30 ಡಿಗ್ರೀಸು, ಇದು 30 ಡಿಗ್ರೀಸು. ಇದು ಉಳಿದ ಆಂಗಲ್ 180 ಮೈನಸ್ 30 150 ಡಿಗ್ರೀಸು. ಇದು 90 ಡಿಗ್ರೀಸು. ಇದು ಟೋಟಲ್ 120 ಡಿಗ್ರೀಸು. ಇದು ಬಾಕಿ ಉಳಿದ ಆಂಗಲ್ ಇದು 60 ಡಿಗ್ರೀಸು, ಇದು 30 ಡಿಗ್ರೀಸು. ಸೊ ಇದು 90 ಡಿಗ್ರೀಸು. ಸೊ ಇದು 120 ಡಿಗ್ರೀಸು, ಇದು 90 ಡಿಗ್ರೀಸು. ಸೊ ಇದು 90 ಡಿಗ್ರೀಸು, 120 ಡಿಗ್ರೀಸು, 150 ಡಿಗ್ರೀಸು. ಈಗ ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡಲಿಕ್ಕೆ ಬರುತ್ತಾ ನೋಡೋಣ. ಮೂರು ಫೋರ್ಸ್ಗಳು ಒಂದೇ ಬಿಂದುವಿನ ಕಡೆ ಬರ್ತಾ ಇದ್ದಾವೆ ಮತ್ತೆ ಮೂರು ಫೋರ್ಸ್ಗಳ ಮಧ್ಯದಲ್ಲಿನ ಆಂಗಲ್ಗಳು ಗೊತ್ತಿದ್ದಾವೆ. ಸೊ ಲ್ಯಾಮಿಸ್ ಥಿಯರಮ್ ಏನೇನು ಹೇಳುತ್ತೆ ಅಂತ ವಿಚಾರ ಮಾಡಿದಾಗ, ಮೂರು ಫೋರ್ಸ್ಗಳು ಒಂದೇ ಬಿಂದುವಿನ ಕಡೆ ಬರಬೇಕು ಅಥವಾ ಒಂದೇ ಬಿಂದುವಿನಿಂದ ಹೊರಗಡೆ ಹೋಗಬೇಕು. ಆವಾಗ ಲ್ಯಾಮಿಸ್ ಥಿಯರಮ್ ಅನ್ನ ಹಚ್ಚಲಿಕ್ಕೆ ಬರುತ್ತೆ. ಮತ್ತೆ ಮೂರು ಫೋರ್ಸ್ಗಳ ಮಧ್ಯದಲ್ಲಿನ ಆಂಗಲ್ಗಳು ಗೊತ್ತಿರಬೇಕು. ಸೊ ಈಗ ಮೂರು ಫೋರ್ಸ್ಗಳು ಒಂದೇ ಬಿಂದುವಿನ ಕಡೆ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಲ್ಯಾಮಿಸ್ ಥಿಯರಮ್ ಅನ್ನ ಅಪ್ಲೈ ಮಾಡಬಹುದು. ಅಪ್ಲೈಯಿಂಗ್ ಲ್ಯಾಮಿಸ್ ಥಿಯರಮ್ 400 divided by sin of the angle between other two forces 400 divided by sin of 90 equal to RA divided by sin of 120 equal to RB divided by sin of 150. ಸೊ ಈಗ ಇದು ಮತ್ತೆ ಇದರಿಂದ RA ಸಿಗುತ್ತೆ, ಇದು ಮತ್ತೆ ಇದರಿಂದ RB ಸಿಗುತ್ತೆ. ಸೊ RA ಎಷ್ಟು ಬರುತ್ತೆ ಅಂದ್ರೆ 346.410 ನ್ಯೂಟನ್ ಬರುತ್ತೆ. RB ಎಷ್ಟು ಬರುತ್ತೆ ಅಂದ್ರೆ 200 ನ್ಯೂಟನ್ ಬರುತ್ತೆ. ಸೊ ನಾವು ಈಗ RB ಅನ್ನ ಫೈಂಡ್ ಔಟ್ ಮಾಡಿದ್ವಿ ಮತ್ತೆ RA ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಈಗ ಈ ರಿಯಾಕ್ಷನ್ ಮತ್ತೆ ಇದು ಇನ್ಕ್ಲೈನ್ಡ್ ಸರ್ಫೇಸ್ ಪ್ಯಾರಲಲ್ ಆಗಿ ಇದಾವೆ. ಇದು 30 ಡಿಗ್ರೀಸ್. ಇದು ಆಂಗಲ್ ಎಷ್ಟು ಬರುತ್ತೆ ಅಂತ ಹೇಗೆ ನೋಡೋಣ. ಇದು ಆಂಗಲ್ 30 ಡಿಗ್ರೀಸ್. ಇದು ಲೈನ್ ಮತ್ತೆ ಇದು ಲೈನ್ ಪ್ಯಾರಲಲ್. ಇದು ಲೈನ್ ಮತ್ತೆ ಇದು ರಿಯಾಕ್ಷನ್ ಪ್ಯಾರಲಲ್. ಅದಕ್ಕೋಸ್ಕರ ಇದು ಆಂಗಲ್ ಮತ್ತೆ ಇದು ಆಂಗಲ್ ಸೇಮ್ 30 ಡಿಗ್ರೀಸ್. ಸೊ ಇದೇ ಆಂಗಲ್ ಎಷ್ಟಾಗುತ್ತೆ ಅಂದ್ರೆ 30 ಡಿಗ್ರೀಸ್. ಇದೇ ಆಂಗಲ್ ಎಷ್ಟಾಗುತ್ತೆ ಅಂದ್ರೆ 30 ಡಿಗ್ರೀಸ್. ಸೊ ಇಲ್ಲಿ ನಾಲ್ಕು ಫೋರ್ಸ್ಗಳು ಇದ್ದಾವೆ. ಇಲ್ಲಿ ಲ್ಯಾಮಿಸ್ ಥಿಯರಮ್ ಹಚ್ಚಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಈಗ ಇದನ್ನ ಈಕ್ವಿಲಿಬ್ರಿಯಂ ಕಂಡೀಷನ್ ಮುಖಾಂತರ ಸಾಲ್ವ್ ಮಾಡೋಣ. ಫಸ್ಟಿಗೆ ಸಮೇಷನ್ Fi = 0. ಇದು RC, ಇದರ ವರ್ಟಿಕಲ್ ಕಾಂಪೊನೆಂಟ್ RC cos 30. ಇದು ಮೇಲೆ ಹೋಗ್ತಿದೆ ಅದಕ್ಕೋಸ್ಕರ ಪ್ಲಸ್ RC cos 30 ಪ್ಲಸ್. ನೆಕ್ಸ್ಟ್ ಇದು ಇದರ ಹಾರಿಜಾಂಟಲ್ ಕಾಂಪೊನೆಂಟ್ RC sin 30. ಇದು ಎಡಕ್ಕೆ ಹೋಗ್ತಿದೆ ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಮೈನಸ್ RC sin 30. ನೆಕ್ಸ್ಟ್ ಇದು 400 ನ್ಯೂಟನ್, ಇದು ಡೌನ್ವರ್ಡ್ಸ್ ಹೋಗ್ತಿದೆ ಅದಕ್ಕೋಸ್ಕರ ಮೈನಸ್ 400. ನೆಕ್ಸ್ಟ್ ಇದು RD, ಇದು ಬಲಕ್ಕೆ ಹೋಗ್ತಿದೆ ಅದಕ್ಕೋಸ್ಕರ ಇದು RD ಪ್ಲಸ್ RD. ನೆಕ್ಸ್ಟ್ ಇದನ್ನ ಈಕ್ವೇಟೆಡ್ ಟು 0 ಮಾಡೋಣ. ಇಲ್ಲಿ ಮತ್ತೊಂದಿದೆ, ಇದು RB ಒಂದಿದೆ. ಇದರ ವರ್ಟಿಕಲ್ ಕಾಂಪೊನೆಂಟ್ RB sin 30. ಇದು ಡೌನ್ ಹೋಗ್ತಿದೆ ಅದಕ್ಕೋಸ್ಕರ ಮೈನಸ್ RB sin 30 ಈಕ್ವಲ್ ಟು 0. ನಮಗೆ RB ವ್ಯಾಲ್ಯೂ ಗೊತ್ತಿದೆ. RB ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. RB ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ RC ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ summation Fx = 0 ದಲ್ಲಿ ಇದು RB cos 30. ಇದು ಹಾರಿಜಾಂಟಲ್ ಕಾಂಪೊನೆಂಟ್. ಇದು ಎಡಕ್ಕೆ ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ ಅದಕ್ಕೋಸ್ಕರ ಮೈನಸ್ RB cos 30 = 0. RC ವ್ಯಾಲ್ಯೂ ಗೊತ್ತು, ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. RB ವ್ಯಾಲ್ಯೂ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡೋಣ. =0 ಮಾಡೋಣ. ಆಮೇಲೆ RD ಸಿಗುತ್ತೆ. RD 461.88 ನ್ಯೂಟನ್ ಸಿಗುತ್ತೆ. ಸೊ RA ಫೈಂಡ್ ಔಟ್ ಮಾಡಿದ್ವಿ, RB ಫೈಂಡ್ ಔಟ್ ಮಾಡಿದ್ವಿ.
RC ಫೈಂಡ್ ಔಟ್ ಮಾಡಿದ್ವಿ ಮತ್ತೆ RD ಫೈಂಡ್ ಔಟ್ ಮಾಡಿದ್ವಿ. ಸೊ RC, RD, RA ಮತ್ತೆ RB. ಸೊ ಎಲ್ಲ ಫೋರ್ಸ್ಗಳನ್ನ ಫೈಂಡ್ ಔಟ್ ಮಾಡಿ, ರಿಯಾಕ್ಷನ್ ಫೋರ್ಸ್ಗಳನ್ನ ಫೈಂಡ್ ಔಟ್ ಮಾಡಿ ಅವುಗಳನ್ನ ಬರೆದಿದ್ದೀವಿ. ಈ ಪ್ರಾಬ್ಲಮ್ ಸೊಲ್ಯೂಷನ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಪ್ರಾಬ್ಲಮ್ ವಿವರಣೆಯಲ್ಲಿ ನಿಮಗೆ ಏನಾದರೂ ಮಿಸ್ಟೇಕ್ಸ್ ಕಂಡು ಬಂದಲ್ಲಿ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾವು ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡುತ್ತೇವೆ. ಧನ್ಯವಾದಗಳು.